ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ಹೆಸ್ಕಾಂ ವಿದ್ಯುತ್ ವಿತರಣಾ ಪರವಾನಗಿ ನೀಡಬಾರದೆಂದು ಹೆಸ್ಕಾಂ ವಿದ್ಯುತ್ ಸರಬರಾಜು ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ರೈತ ಮುಖಂಡರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಸಭೆ ಆಕ್ಷೇಪಣಾ ಪತ್ರ ಸಲ್ಲಿಕೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹುಬ್ಬಳ್ಳಿ ರಸ್ತೆಯಲ್ಲಿ ಬರುವ ಹೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಇಂದು ಹೆಸ್ಕಾಂ ವಿದ್ಯುತ್ ಸರಬರಾಜು ಗದಗ ವಿಭಾಗ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಕಲ್ಯಾಣಗಟ್ಟಿಯವರ ನೇತೃತ್ವದಲ್ಲಿ ರೈತ ಮುಖಂಡರೊಂದಿಗೆ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಹೆಸ್ಕಾಂ ಗದಗ ವಿಭಾಗ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಕಲ್ಯಾಣಗಟ್ಟಿ ಅವರು ಮಾತನಾಡಿ, ಹೆಸ್ಕಾಂ ವಿದ್ಯುತ್ ಸಂಸ್ಥೆಯ ಅಸ್ತಿತ್ವ ರೈತರು ಹಾಗೂ ಸಾರ್ವಜನಿಕರ ಗ್ರಾಹಕರ ಹಿತರಕ್ಷಣೆ ಹಾಗೂ ವಿದ್ಯುತ್ ವಲಯದ ನೌಕರರ ಭವಿಷ್ಯದಲ್ಲಿದ್ದ ದೃಷ್ಟಿಯಿಂದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪನಿಗೆ ಹೆಸ್ಕಾಂ ವಿದ್ಯುತ್ ವಿತರಣಾ ಪರವಾನಗಿಯನ್ನ ನೀಡಬಾರದು ಎಂದು ಮಾತನಾಡಿದರು. ರೈತ ಮುಖಂಡರಾದ ಟಾಕಪ್ಪ ಸಾತ್ಪತಿ, ಬಸವರಾಜ ಟೂಕಾಳಿ, ಸುರೇಶ್ ಸಾಧ್ವಿ, ದುರ್ಗಾ ಕಮಿಟಿ ಅಧ್ಯಕ್ಷರಾದ ಸುಲೇಮಾನ್ ಸಾಬ್ ಕಣಿಕೆ, ಚಂಬಣ್ಣ ಬಾಳಿಕಾಯಿ, ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಮುತ್ಯಾರ ಗದಗ, ಲಕ್ಷ್ಮೇಶ್ವರ ಕೆಎಬಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಂಜನಪ್ಪ ಬಿ ಅವರುಗಳು ಮಾತನಾಡಿ, ಯಾವುದೇ ಕಾರಣಕ್ಕೂ ಟಾಟಾ ಕಂಪನಿಗೆ ಹೆಸ್ಕಾಂ ವಿದ್ಯುತ್ ವಿತರಣಾ ಪರವಾನಗಿ ನೀಡಬಾರದು ಎಂದರು. ಈ ಸಮಯದಲ್ಲಿ ಹೆಸ್ಕಾಂ ಇಲಾಖೆಯ ಕಿರಣ್ ಕುಮಾರ್ ಪಮ್ಮಾರ್, ರಘುಪತಿ ನಾಯಕ್, ಸಂತೋಷ್ ನಾಯಕ್, ಅಂಬರೀಶ್ ಹುಡುಗೂರು, ಬಸವರಾಜ್ ಬಿ, ವಿಜಯಕುಮಾರ್, ಈಶನ್ಗೌಡ, ಮಂಜುನಾಥ್ ಸಂಗೊಳ್ಳಿ, ಆಸಿಫ್ ಮಕಾಂದಾರ್ ಸೇರಿದಂತೆ ಅನೇಕ ರೈತ ಮುಖಂಡರು, ಸಾರ್ವಜನಿಕರು, ಹೆಸ್ಕಾಂ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ಅಂದ್ರೆ ಅವ್ರದ್ದು ಮೈಂಡ್ ಸೆಟ್ ನೀವು ಪ್ರೈವೇಟೈಸೇಷನ್ ಮೈಂಡ್ ಸೆಟ್ ಅರ್ಥ ಮಾಡಿಸ್ತಾನೆ. ಏನು ಬಿಡುದಿಲ್ಲ, ಲಾಸ್ಟಿಗೆ ಮಣ್ಣು ಮಾರ್ತಾರ. ಅದನ್ನ ಮೊನ್ನೆ ಅಂತ ಉಪ್ಪು ಮಾರಾಕತ್ತಾನೆ, ಮಣ್ಣು ಮಾರಿ ನಮ್ಮನ್ನು ಮುಚ್ಚಬೇಕಂತ ಅವ ಮಾತಾಡ್ತಾನೆ. ಇದನ್ನ ಹೆಂಗೆ ತಡಿಬೇಕು? ಹೋರಾಟದಿಂದನೇ ತಡಿಬೇಕು. ಈಗ ಹೋರಾಟ ಮಾಡುವುದು ಏನಿದೆ, 23ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಟಾಟಾನಿಗೆ ಪರವಾನಗಿ ಕೊಡಬಾರ್ದು. ಇದೇ ಟಾಟಾ ಪವರ್ ಒರಿಸ್ಸಾದಾಗೂ ತಗೊಂಡ. ಒರಿಸ್ಸಾದಾಗ ಯಾರು ನೀವು ಕೇಳಿರ್ಬೇಕಾದ್ರೆ, ನಿಮ್ಮ ಯಾರ ರಿಲೇಟಿವ್ ಅಂತೂ ಇರುವುದಿಲ್ಲ, ಪರಿಚಯ ಫ್ರೆಂಡ್ಸ್ ಇದ್ರೆ ಕೇಳ್ರಿ. ಒರಿಸ್ಸಾದಾಗ ಟಾಟಾ ಪವರ್ ಇದೆ. ಅಲ್ಲಿ ಒಂದು ಸೂಪರ್ ಸೈಕ್ಲೋನ್ ಬಂತು ಗೊತ್ತಾ, ಒಂದು ಕೆಲವು ವರ್ಷಗಳ ಹಿಂದೆ. ದೊಡ್ಡ ಇದು ಸೂಪರ್ ಸೈಕ್ಲೋನ್ ಅಂತಾರೆ. ಅನಾಹುತ ಆಗಬಾರ್ದಷ್ಟು ಅನಾಹುತ ಆಯ್ತು. ಟಾಟಾ ಇಲ್ಲ, ಹೆಸ್ಕಾಂದಿಂದ ನಮ್ಮ ಕರ್ನಾಟಕದಿಂದ 1200 ಸಿಬ್ಬಂದಿ ಲೈನ್ಮನ್ ಆಫೀಸರ್ ಬರೇ ಹೋಗ್ಲಿಲ್ಲ, ತಮ್ಮ ಜೋಡಿ ಟ್ರಾನ್ಸ್ಫಾರ್ಮರ್ ಒಯ್ದು ಅಲ್ಲಿ ಹೋಗಿ ಮಾಡಿ ಬಂದ್ರು. ಮತ್ತೆ ಟಾಟಾ ಅಲ್ಲಿ ಮಾಡ್ಬೇಕಾಗಿತ್ತು. ಅವ ಇನ್ವೆಸ್ಟ್ ಮಾಡುವುದಿಲ್ಲ, ಮಾಡ್ಕೊಳ್ತು. ಸರಿ, ಅವ ಏನಾಗ್ಬೋದು, ಆಯ್ತು ನಾ ರೈತರಿಗೆ ಫ್ರೀ ಕರೆಂಟ್ ಕೊಡ್ತೇನೆ. ಎಷ್ಟೈತಿ ಕೇಳ್ತಾನ, ಗೌರ್ಮೆಂಟ್ದಿಂದ ಫ್ರೀ ಕರೆಂಟ್ ಎಷ್ಟಿದೆ, ಪ್ರತಿ ತಿಂಗಳು ಒಂದು 3600 ರೂಪಾಯಿ ನಾವು ಒಬ್ಬ ರೈತಿಗೆ ಪೇ ಮಾಡ್ತೀವಿ. 700 ಸಮಥಿಂಗ್ ಯೂನಿಟ್, 700 ಯೂನಿಟ್ ಕೊಡ್ತಾನ. ಏನ್ ಮಾಡ್ತಾನ ಮೊದ್ಲವ, ನಂದಲ್ಲ, ನಾ ಇವತ್ತು ಇಲ್ಲಿ ಕೆಲಸ ಮಾಡ್ಬೋದು, ಇನ್ನೊಂದ್ ಕಡೆ ಕೆಲಸ ಮಾಡ್ಬೋದು. ಆದ್ರೆ ರೈತರ ಆಸ್ತಿ ರೈತರದು, ಗ್ರಾಹಕರದು, ಪಬ್ಲಿಕ್ ಆಸ್ತಿ ಇದೆ. ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು, ಕೊಡ್ಬೇಕು ಹೇಳಿ ನೀವೇ. ಇದನ್ನ ನಾವು ಹೋರಾಟ ಮಾಡಬೇಕಾಗಿದೆ. ಸೊ ಆಮೇಲೆ ಇದನ್ನ ಅಂದ್ರೆ ಈ ಮನಿ ಟಾಟಾದ, ಆ ಮನಿ ಹೆಸ್ಕಾಂದ, ಹಂಗ ಅವ ಪ್ಲಾನ್ ಮಾಡಕತ್ತಾನ. ಅದಕ್ಕೆ ನಂತರ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಅಪ್ಲೈ ಮಾಡಕತ್ತಾನ. ಅಂದ್ರೆ ಒಂದು ಮನಿ ನೀವು 1 ಕೋಟಿ ರೂಪಾಯಿ ಕೊಟ್ಟು ಮನಿ ಕಟ್ಟಿರಿ, 1 ಕೋಟಿ ರೂಪಾಯಿ ಕೊಟ್ಟು ಮನಿ ಕಟ್ಟಿರಿ, ನಾನು ಆ ಮನ್ಯಾಗ ಇರ್ತೀನಿ, ನಾ $1 ರೂಪಾಯಿ ಬಾಡಿಗೆ ಕೊಡುವಂಥವು ಕೊಡ್ತೀರಿ. 1 ಕೋಟಿ ರೂಪಾಯಿ ಕೊಟ್ಟು 5,000 ರೂಪಾಯಿ ಬಾಡಿಗೆ ಕೊಡ್ತೀರಿ. ಎಷ್ಟು ಕೊಡ್ತೀರಿ ಬಾಡಿಗೆ? 1 ಕೋಟಿ ರೂಪಾಯಿ ಕೊಟ್ಟು ಒಂದು ಮನಿ ಕಟ್ಸಿರಿ ನೀವು. ಈಗ ಅದು ಹಳೇದಾತ ಮನಿ, 1 ರೂಪಾಯಿ ಕೊಡ್ತೇನೆ ನಾ ಬಾಡಿಗೆ ಅಂದ್ರೆ, ಈಗ ಅವ ಹೊಸದ ಮನಿ ಕಟ್ಬೇಕಾದ್ರೆ ಅವ್ಗೆ 10 ಕೋಟಿ ರೂಪಾಯಿ ಬೇಕು. ನೋಡ್ರಿ ಅವ್ರದ್ದು ಕ್ರಿಮಿನಲ್ ಮೈಂಡ್ ಎಷ್ಟೈತಿ, ಏನು ಮಾಡ್ಬೇಕಂತ ಹೊಂಟಾರವ್ರು. ಅದಕ್ಕೆ ಅವಕಾಶ ಕೊಡೋರು ಕೊಡಬಾರ್ದು ಅಂತ ನಾವು ಒಂದು ಅಪ್ಲಿಕೇಶನ್ ಮೂಲಕ ಅರ್ಜಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಅವ ಬಾಡಿಗೆ ಕೊಡೋವಂತ, ಈ ಬಾಡಿಗೆ ಕೊಟ್ಟು ಯೂಸ್ ಮಾಡವ. ಎದಕ್ಕೆ ಕೊಡವ, ಎಲ್ಲ ಕಮರ್ಷಿಯಲ್